ಕವಿತಾ ರುಚಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ಮಟನ್ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ, ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಖಾರ ಪುಡಿ, ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಧನಿಯಾ ಪೌಡರು 2 ಸ್ಪೂನು. ಧನಿಯಾ ಪುಡಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಮಾಮೂಲು ಅರಿಶಿನ, ಆಮೇಲೆ ಸ್ವಲ್ಪ ಗರಂ ಮಸಾಲ 2 ಸ್ಪೂನ್. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಡಬೇಕು. ನೋಡಿ, ಅರ್ಧ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. 1 kg ಮಟನ್ ಇದೆ, 1-1.5 kg ಮಟನು. ಇಷ್ಟು ಹಾಕಿ ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾಗ್ನೇಟ್ ಮಾಡೋಕ್ಕೆ ಇಡಬೇಕು. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಅದನ್ನು ನಾನು ಇವಾಗ ಮಾಡಿ ಇಡ್ತೀನಿ. ಏನು ಮಾಡಿ ಮಟನಿಗೆ ಒಂದು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಈ ಮಸಾಲೆ ಏನಂದರೆ, ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಜೀರಿಗೆ, ಸೋಂಪು, ಗಸಗಸೆ, ಮೆಣಸು, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕಡಲೆಪಪ್ಪು. ಇದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಟೊಮೆಟೊ ಹಾಕಿ ರುಬ್ಕೊಂಡು ಬರ್ತೀನಿ. ಇವಾಗ ಮಟನ್ ಫ್ರೆಂಡಿಗೆ ಮಟನ್ ಗ್ರೇವಿಗೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಇಟ್ಟು ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಲ್ರೆಡಿ ಎಲ್ಲ ಮಸಾಲೆ ರುಬ್ಬಿದಾಯಿತು. ನೋಡಿ, ಎಲ್ಲ ಮಸಾಲೆ ರುಬ್ಬಿದ್ದೀನಿ. ಫುಲ್ಲು ಮಸಾಲೆ ರುಬ್ಬಿ ರೆಡಿಯಾಗಿದೆ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಮ್ಯಾಗ್ನೇಟ್ ನೋಡಿ ಫ್ರೆಂಡ್ಸ್, ಇವಾಗ ಮಟನನ್ನು ಈರುಳ್ಳಿ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ನೋಡಿ, ಈ ಥರ ಎಲ್ಲ ನೀರು ಬಿಡಬೇಕು. ಹಸಿ ಸ್ಮೆಲ್ಲು ಹೋಗಬೇಕು. ಹಸಿ ಸ್ಮೆಲ್ ಹೋಗಿ ಈ ಥರ ನೋಡಿ, ಇಷ್ಟು ಚೆನ್ನಾಗಿ ಹಿಂಗಾಗಿದೆ. ಇವಾಗ ನಾವು ಮಸಾಲೆ ಸೇರಿಸ್ಕೊಳ್ಬೇಕು. ನಾನೇನು ರುಬ್ಬಿದ್ದೀನಿ ಆ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಅದಕ್ಕೆ ಬೇಯಕ್ಕೆ ಎಷ್ಟು ಬೇಕಷ್ಟು ಮಿಕ್ಸಿ ತೊಳೆದು ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು 4-5 ವಿಸ್ಲು ಬೇಯಿಸ್ಕೊಳ್ಬೇಕು. ಇನ್ನೊಂದು ಚೂರು ನೀರು ಹಾಕ್ತೀನಿ. ಬೇಯೋಕ್ಕೆ ನೀರು ಬೇಕು. ಸ್ವಲ್ಪ ಗ್ರೇವಿ ಚಪಾತಿಗೂ ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ. ಇದು 1.5 kg ಮಟನು. ಎಲ್ಲ ಮಸಾಲೆ ಹಾಕಿದಾಯಿತು. ಇವಾಗ ಕುಕ್ಕರ್ ಮುಚ್ಚಿ ಒಂದು 5 ವಿಸಿಲ್ ಮಾಡ್ತೀನಿ. ಇವಾಗ 5 ವಿಸಿಲ್ ಆಗಿ ಮಟನ್ ಚೆನ್ನಾಗಿ ಬಂದಿದೆ. ನಾನು ಇವಾಗ ತೆಗಿತಾ ಇದ್ದೀನಿ. ನೋಡಿ, ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ. ನಾನು ಹೇಳೋ ಥರನೇ ಸೇಮ್ ಮಸಾಲೆ ಹಾಕಿ ನೀವು ಇದನ್ನು ಮಾಡಿದ್ರೆ ತುಂಬ ಟೇಸ್ಟ್. ಮುದ್ದೆಗೂ, ಚಪಾತಿಗೂ, ಪೂರಿಗೂ, ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಕಲರ್ಫುಲ್ಲಾಗಿದೆ. ಗ್ರೇವಿನೂ ಚೆನ್ನಾಗಿದೆ. ನೋಡಿ, ಕಲರ್ ಆಗಿದೆ. ನಾನು ಹೇಳಿದ ಥರನೇ ಮಸಾಲೆ ಹಾಕಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮುದ್ದೆ, ಚಪಾತಿಗೆಲ್ಲ ಇದು ಕೂರ್ಗು. ನಾವು ಮಡಿಕೇರಿ ಕಡೆ ಹಿಂಗೆ ಮಾಡೋದು. ಇದು ಮಡಿಕೇರಿ ಕೂರ್ಗ್ ಸ್ಟೈಲ್ ಮಟನ್ ಗ್ರೇವಿ. ಮಡಿಕೇರಿ ಕೂರ್ಗ್ ಸ್ಟೈಲ್ ಮಟನ್ ಗ್ರೇವಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಇದು ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ನನ್ನ ಮಟನ್ ಸಾರು.